ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವು ಈ ವಿಡಿಯೋನ ನೋಡ್ತಾ ಇದ್ರೆ, ಈ ವಿಡಿಯೋ ನಿಮ್ಮ ಫೀಡಲ್ಲಿ ಬಂದಿದ್ರೆ ನೀವು ಕ್ಲಿಕ್ ಮಾಡಬೇಕು ಅಂತ ಅಂದ್ಬಿಟ್ಟು ವಾಚ್ ಮಾಡ್ತಾ ಇದ್ರೆ, ದೆರ್ ಈಸ್ ಅ ಮೆಸೇಜ್ ಫ್ರಮ್ ಏಂಜಲ್ಸ್. ಬಿಕಾಸ್ ನೀವು ಯಾವ ಎನರ್ಜಿನಲ್ಲಿದ್ದೀರಾ ಇವಾಗ ಕರೆಂಟ್ಲಿ ಅಂದರೆ ವೆರಿ ಮಚ್ ಡಿಸಪಾಯಿಂಟೆಡ್ ಎನರ್ಜಿ ಇರ್ಬೋದು, ತುಂಬಾ ಸ್ಯಾಡ್ ಎನರ್ಜಿ, ನೋವು, ದುಃಖ, ಮತ್ತು ಒಂದು ರೀತಿ ಗಿವ್ ಅಪ್ ಮಾಡಿರೋ ಎನರ್ಜಿ. ಏನು ಲೈಫಲ್ಲಿ ಸೆಲಿಬ್ರೇಷನ್ಸ್ ಇಲ್ಲ ಮತ್ತು ಒಂದು ಮಿರಾಕ್ಯುಲಸ್ ಚೇಂಜಸ್ ಇಲ್ಲ. ಯಾವ ಒಂಥರ ಎಷ್ಟೇ ಕಷ್ಟಪಟ್ಟರು ಅದಕ್ಕೊಂದು ಪ್ರತಿಫಲ ಸಿಗ್ತಾ ಇಲ್ಲ, ಅಥವಾ ಎಲ್ಲಾದರೂ ಹೋದರೂ ಡಿಸಪಾಯಿಂಟ್ಮೆಂಟು, ಲಾಸ್, ಜಾಬ್ ಲಾಸು, ಬಿಸ್ನೆಸ್ ಲಾಸು, ಹಣ ಕಳ್ಕೊಂಡಿರೋದು, ಹಣ ಮೋಸ ಮಾಡಿರೋದು ಜನ, ಅಥವಾ ನಿಮಗೆ ಹೆಲ್ತ್ ಇಶ್ಯೂಸು, ರಿಲೇಷನ್ಶಿಪ್ಪಲ್ಲಿ ನೋವು, ದುಃಖ, ರಿಲೇಷನ್ಶಿಪ್ಪಲ್ಲಿ ಮೋಸ, ಹರ್ಟ್ ಮಾಡಿರೋದು, ಫೈಟ್ಸ್ ನಡೀತಾ ಇರೋದು, ಬ್ರೇಕಪ್ ಆಗಿರೋದು, ಡಿವೋರ್ಸ್ ಸಿಚುಯೇಷನ್ಸ್ ಇರ್ಬೋದು, ಕೆಲವ್ರ ಲೈಫಲ್ಲಿ ಸಪ್ರೇಷನ್ ನಡೀತಾ ಇರ್ಬೋದು. ಈ ಥರ ಎಲ್ಲ ಎನರ್ಜಿನಲ್ಲಿ ಇರೋರಿಗೆ ಈ ವಿಡಿಯೋ ಮಾತ್ರ ಕಾಣಿಸುತ್ತೆ. ಫಾರ್ ಎ ರೀಸನ್ ಕಾಣಿಸುತ್ತೆ. ಯಾಕಂದರೆ ಡಿಸಪಾಯಿಂಟ್ ಆಗಬೇಡಿ, ಇದೆಲ್ಲ ನಿಮ್ಮ ಸಿಚುಯೇಷನ್ಸ್ ನಾನು ಹೇಳ್ತಾ ಇರೋದು. ಯಾಕೆ ಕಾಣಿಸುತ್ತೆ ಅಂದರೆ, ನೀವು ಈ ಒಂದು ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ. 888 ಏಂಜಲ್ ಸಂಖ್ಯೆ 888ನ ನೀವು ಕಾಮೆಂಟ್ ಮಾಡಿ, ಟೈಮು ಡೇಟು ಮೆನ್ಷನ್ ಮಾಡಿ, ಮತ್ತು ಈ ಒಂದು ಮಿರಾಕ್ಯುಲಸ್ ಪಾಸಿಟಿವ್ ಹೈ ವೈಬ್ ಚೇಂಜ್ನ ನೀವು ಕ್ಲೇಮ್ ಮಾಡಬೇಕು. ಆ್ಯಂಡ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಬಿಕಾಸ್ ಇಟ್ಸ್ ಅನ್ ಎನರ್ಜಿ ಎಕ್ಸ್ಚೇಂಜ್. ಸೊ ಆಮೇಲೆ ಕಮೆಂಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಕಮೆಂಟ್ ಮಾಡಿಲ್ಲ ಅಂದರೆ ಯು ಕ್ಯಾನ್ ನಾಟ್ ಕ್ಲೇಮ್ ದಿಸ್ ಎನರ್ಜಿ. ಯು ಕ್ಯಾನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಲೈಕ್ ಮಾಡಿಲ್ಲ ಅಂದರೆ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋಕ್ಕಾಗಲ್ಲ. ಇದು 3 ತುಂಬಾ ಇಂಪಾರ್ಟೆಂಟ್. ಯಾವಾಗ ನೀವು ಇದನ್ನು ಮಾಡ್ತೀರಾ, ನಾನು ಮೊದಲನೇ ಕಾರ್ಡ್ ತೆಗೆದೆ ನೋಡಿ, ಕಂಪ್ಲೀಟ್ ಚೇಂಜ್ ಆಗುತ್ತೆ. ವೀಲ್ ಆಫ್ ಫಾರ್ಚ್ಯೂನ್. ನಿಮ್ಮ ಲೈಫು ಈ ಒಂದು ಸ್ಯಾಡ್ ಸಿಚುಯೇಷನ್ಸು ಏನೇ ನಡೀತಾ ಇದೆಯಲ್ಲ, ನೆಗೆಟಿವ್ ಸಿಚುಯೇಷನ್, ಅದಕ್ಕೆ ಫುಲ್ ಟರ್ನ್ ಅರೌಂಡ್ ಆಗುತ್ತೆ, ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಏಂಜಲ್ಸ್ ಆರ್ ಟ್ರೈಂಗ್ ಟು ಗೈಡ್ ಯು ಆಲ್ರೆಡಿ. ತುಂಬ ನಿಮ್ಮನ್ನು ರೀಚ್ ಔಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ವಿಡಿಯೋ ನಿಮಗೆ ಅಟ್ರಾಕ್ಟ್ ಆಗಿರೋದು. ನಿಮಗೆ ಏಂಜಲ್ಸ್ ಸಂಖ್ಯೆಗಳು ತುಂಬ ಕಾಣಿಸ್ತಾ ಇರುತ್ತೆ. 1 1 1 1 2 2 2 3 3 3 4 4 4 5 5 5 6 6 6 7 7 7 ಈ ರೀತಿ 9 9 9 10 10 12 12 ಈ ರೀತಿ ಸಂಖ್ಯೆಗಳು ನಿಮಗೆ ಪದೇ ಪದೇ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಏಂಜಲ್ಸು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಬಿಕಾಸ್ ಅವರು ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಮ್ಯೂಸಿಕ್ ಕೇಳ್ತಾ ಇರ್ತೀರಾ, ಅದ್ರ ಥ್ರೂ ನಿಮ್ಗೇನೋ ಒಂದು ವರ್ಡ್ಸ್ ಬರುತ್ತೆ, ಅದು ನಿಮ್ಮ ಮನಸ್ಸಿಗೆ ನಾಟುತ್ತೆ. ಎಸ್, ಇದು ನನಗೆ ಬಂದಿರೋದು, ನನಗೆ ಯಾರೋ ಹೇಳ್ತಾ ಇದ್ದಾರೆ ಅಂತ ಅನಿಸಿರ್ಬೇಕಲ್ವ ನಿಮಗೆ. ಅಥವಾ ಏನೋ ಒಂದು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಿರುತ್ತೆ, ಏನೋ ಒಂದು ರಿಯಲೈಸೇಷನ್ ಆಗುತ್ತೆ, ನಿಮಗೆ ಗೈಡೆನ್ಸ್ ಸಿಕ್ಕುತ್ತೆ. ಬಿಲ್ ಬೋರ್ಡ್ಸ್ನಲ್ಲಿ ಏನೋ ಒಂದು ಮೆಸೇಜ್ನ ನೋಡ್ತೀರಾ, ಕೋಟ್ಸ್ನ ನೋಡ್ತೀರಾ, ಅದು ನಿಮಗೆ ಅಂತ ಅನಿಸುತ್ತೆ. ರೈಟ್ ಟೈಮಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಯಾರಿದೆಲ್ಲ ಮಾಡ್ತಾ ಇರೋದು? ಇದೆಲ್ಲ ಮಾಡ್ತಾ ಇರೋದು ಏಂಜಲ್ಸು, ಡಿವೈನ್ ನಿಮ್ಮನ್ನ ರೀಚ್ ಮಾಡ್ತಾ ಇದ್ದಾರೆ. ಡಿವೈನ್ ಪ್ಲ್ಯಾನ್ನ ನಿಮ್ಗೆ ಏಂಜಲ್ಸು ಮೆಸೆಂಜರ್ ಆಗಿ ಕೊಡ್ತಾ ಇದ್ದಾರೆ. ಸೊ ಈ ವಿಡಿಯೋ ಕೂಡ ಅದೇ ರೀತಿ. ಈ ವಿಡಿಯೋನ ನೀವು ವಾಚ್ ಮಾಡ್ತಾ ಇದ್ದೀರಾ ಅಂದರೆ ಅದೇ ಕಾರಣಕ್ಕೋಸ್ಕರ. ಬಿಕಾಸ್ ದೆರ್ ಈಸ್ ಎ ಬಿಗ್ ಚೇಂಜಸ್ ಕಮಿಂಗ್ ಇನ್ ಯುವರ್ ಲೈಫ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸೆಲಿಬ್ರೇಟ್. ಏನೆಲ್ಲ ದುಃಖ ನಡೀತಾ ಇದೆ ಇವಾಗ ನಿಮಗೆ ಲೈಫಲ್ಲಿ, ಪಾರ್ಟ್ನರಿಂದ ಪ್ರಾಬ್ಲಮ್ ಆಗ್ತಿರ್ಬೋದು, ಡಿವೋರ್ಸ್ ಆಗ್ತಿರ್ಬೋದು, ಸಪ್ರೇಷನ್ ನಡೀತಿರ್ಬೋದು, ಲವ್ ಲೈಫ್ ತುಂಬ ಚೆನ್ನಾಗಾಗುತ್ತೆ, ಸೆಲಿಬ್ರೇಷನ್ ಮಾಡೋಕ್ಕೆ ಶುರು ಮಾಡ್ತೀರಾ, ಮದುವೆ ಫಿಕ್ಸ್ ಆಗುತ್ತೆ, ಮ್ಯಾರೇಜ್ ಆಗುತ್ತೆ, ಅಥವಾ ಮ್ಯಾರೇಜು ಒಳ್ಳೆ ಚೆನ್ನಾಗಿ ನಡೀತಿಲ್ಲ ಅಂದರೆ ಅದ್ರ ಮೇಲೆ ವರ್ಕ್ ಮಾಡ್ತಾರೆ, ಖಂಡಿತವಾಗ್ಲೂ ನಿಮ್ಮ ಕಡೆ ಆಗುತ್ತೆ. ಅಥವಾ ನಿಮಗೆ ತುಂಬ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದರೆ ಅದರಲ್ಲೇ ಲೆಟ್ಕೋ ಮಾಡಿ, ರಿಲೀಸ್ ಮಾಡಿ, ಹೊಸ ಒಳ್ಳೆ ರಿಲೇಷನ್ಶಿಪ್ ಬರ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಹಣ ಕಾಸಿನ ಪ್ರಾಬ್ಲಮ್ಸ್ ಇದ್ದರೆ ನಿಮಗೆ ವಾಪಸ್ ಆ ಹಣ ನಿಮ್ಗೆ ಯಾರು ತೊಗೊಂಡಿದ್ದಾರೆ ಅವರು ವಾಪಸ್ ತಂದು ಕೊಡ್ತಾರೆ. ನಿಮ್ಮ ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟೀಸು ಕೇಸ್ ಏನಾದರೂ ನಡೀತಾ ಇದ್ದರೆ ಜಡ್ಜ್ಮೆಂಟ್ ನಿಮ್ಮ ಕಡೆ ಆಗುತ್ತೆ. ಸೊ ಆ ಥರ ಒಂದು ಸೆಲಿಬ್ರೇಷನ್ ಮಾಡ್ಬೋದು. ಫ್ಯಾಮಿಲಿ ಸೆಲಿಬ್ರೇಷನ್, ಫ್ಯಾಮಿಲಿನಲ್ಲೇನೋ ತಕರಾರು, ನೋವು, ದುಃಖ, ಅದು ಸರಿ ಹೋಗುತ್ತೆ. ಹೆಲ್ತ್ ಇಶ್ಯೂಸ್ ಇರ್ಬೋದು, ಅದು ಸರಿ ಹೋಗುತ್ತೆ. ಅದಕ್ಕೆ ಸರಿಯಾದ ಮೆಡಿಸಿನ್ನು, ಸರಿಯಾದ ಡಾಕ್ಟರು, ಟ್ರೀಟ್ಮೆಂಟು ಸಿಗ್ಬೋದು ನಿಮಗೆ. ಆ್ಯಂಡ್ ಬಿಸ್ನೆಸ್ಸಲ್ಲಿ
ಲಾಸ್ ಆಗ್ತಿದ್ರೆ ಅದು ಪ್ರಾಫಿಟ್ ಸಿಗ್ಬೋದು, ಹೊಸ ಹೊಸ ಪ್ರಾಜೆಕ್ಟ್ ಸಿಗ್ಬೋದು, ಹೊಸ ಜಾಬ್ ಸಿಗ್ಬೋದು, ಅಥವಾ ಇರೋ ಜಾಬಲ್ಲೇ ನಿಮಗೆ ಪ್ರಮೋಷನ್ ಸಿಗ್ಬೋದು, ಸೆಲೆಬ್ರೇಷನ್ ಮಾಡ್ತೀರಾ. ಸೊ ಮರಿಬೇಡಿ, ಏಂಜಲ್ ಸಂಖ್ಯೆ 888 ಆ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಎಸ್, ಐ ಕ್ಲೇಮ್ ದಿಸ್ 888 ಏಂಜಲ್ ನಂಬರ್ ಎನರ್ಜಿ ಅಂತ ಹೇಳಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಬೇಕು. ಜಸ್ಟ್ ಇಮಿಡಿಯೇಟಾಗಿ ಇದು ವಾಚ್ ಮಾಡಿದ ತಕ್ಷಣ ಓಕೆ ಸ್ಟಾಪ್ ಮಾಡಿಬಿಟ್ಟು ನೀವು ಕಾಮೆಂಟ್ ಮಾಡಿ ಹೋಗೋದಲ್ಲ, ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಮಾಡಬೇಕು, ವಿಡಿಯೋನೂ ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿ, ಮರಿಬೇಡಿ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ದಿಸ್ ಗೈಡೆನ್ಸ್, ದಿಸ್ ಜಸ್ಟಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ಬಿಕಾಸ್ ಆಫ್ ಯುವರ್ ಗುಡ್ ಕರ್ಮ. ಇದೆಲ್ಲ ನಿಮ್ಮ ಒಳ್ಳೆ ಕರ್ಮನೇ. ಆದರೆ ಏನಾಗುತ್ತೆ ಅಂದರೆ ಸಮ್ಟೈಮ್ಸು ನೀವು ಒಳ್ಳೆ ಕರ್ಮನೂ ಮಾಡಿರ್ತೀರ, ಕೆಟ್ಟ ಕರ್ಮನೂ ಮಾಡಿರ್ತೀರ. ಬಟ್ ಕೆಟ್ಟ ಕರ್ಮ ಜಾಸ್ತಿ ಅದು ಸರ್ಫೇಸಿಗೆ ಬಂದಾಗ ಅದನ್ನು ಅನುಭವಿಸ್ತಾ ಇರ್ತೀರ. ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿನೂ ಇರಬೇಕಲ್ವ ನಿಮಗೆ ಯು ನೀಡ್ ದಟ್ ಫೈಟ್ ಬ್ಯಾಕ್ ಎನರ್ಜಿ. ಅದಕ್ಕೆ ಬೇಕಂದರೆ ನೀವು ಈ ಎನರ್ಜಿನ ಕ್ಲೇಮ್ ಮಾಡಿ, ಚೇಂಜಸ್ ಬರುತ್ತೆ. ಚೇಂಜಸ್ಸಿಂದ ನೀವು ಎಚ್ಚೆತ್ಕೊಳ್ತೀರಾ, ಇನ್ನೂ ಒಳ್ಳೊಳ್ಳೆ ಕರ್ಮ ಮಾಡೋಕ್ಕೆ ಶುರು ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಗೆಟ್ ದ ಜಸ್ಟಿಸ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ತುಂಬ ಸರಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಯಾಕೆ ಈ ಥರ ಆಗ್ತಾಯಿದೆ, ನಾನು ಯಾಕಿಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೀನಿ, ಯಾಕಿಷ್ಟು ಸಫರ್ ಮಾಡ್ತಾಯಿದ್ದೀನಿ ಅನ್ನೋದೆಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತಲ್ವ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಜಸ್ಟಿಸ್, ಕಿಂಗ್ ಆಫ್ ಸ್ವಾರ್ಡ್. ಎಸ್, ಯು ಆರ್ ಗೋಯಿಂಗ್ ಟು ಬಿ ಪವರ್ಫುಲ್. ಇವಾಗ ತುಂಬ ವೀಕ್ ಆಗಿದ್ದೀರಾ, ಆ ಒಂದು ಪವರ್ ಇಲ್ಲ, ಬಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಪವರ್. ಯು ಆರ್ ಗೋಯಿಂಗ್ ಟು ಬಿ ರೆಸ್ಪೆಕ್ಟೆಡ್. ಎಲ್ಲರೂ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ. ನಿಮಗೆ you will have that energy, you will have that power, and you can do anything. ನಾನು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಒಂದು ಸ್ಟೇಜ್ಗೆ ನೀವು ಹೋಗ್ತೀರಾ. ಸೊ ಈ ಒಂದು ಎನರ್ಜಿಗೆ ಬರೋದು ತುಂಬಾ ಇಂಪಾರ್ಟೆಂಟು. ಕಿಂಗ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇಸ್ ಅ ವೆರಿ ಹೈ ಎನರ್ಜಿ, ವೆರಿ ಇಂಡಿಪೆಂಡೆಂಟು, ಸ್ಟ್ರಾಂಗ್, ಈ ಥರದ್ದೊಂದು. ಮತ್ತು ಬೇರೆಯವರು ನಿಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು, ವ್ಯಾಲ್ಯೂ ಮಾಡಬೇಕು. ವೆದರ್ ಇಟ್ ಇಸ್ ಇನ್ ಅ ರಿಲೇಷನ್ಶಿಪ್ ಆರ್ ಇನ್ ಅ ವರ್ಕ್ ಎನ್ವೈರ್ಮೆಂಟ್, ಎಲ್ಲೇ ಆಗಲಿ ಹೆಲ್ತಿಯಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಸೊ ಅದೆಲ್ಲ ಒಂದು ಎನರ್ಜಿನ ನೀವು ಈ ಒಂದು ಕ್ಲೇಮಿಂದ ಸಿಗುತ್ತೆ ನಿಮಗೆ. ಅದಕ್ಕೆ ಈ ಕಾರ್ಡ್ ಬಂದಿದೆ. ಆ್ಯಂಡ್ ಫ್ರೆಂಡ್ಸ್, ಚಾನಲ್ ಮೆಂಬರ್ಶಿಪ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಚಾನಲ್ ಮೆಂಬರ್ಶಿಪ್ನ ಜಾಯ್ನ್ ಆಗೋದ್ರಿಂದ ನಿಮಗೆ ಏಂಜಲ್ಸ್ ಡೈಲಿ ಪ್ರೊಟೆಕ್ಷನ್ಸು, ಗೈಡೆನ್ಸು ಎಲ್ಲ ಸಿಗುತ್ತೆ. ಬಿಕಾಸ್ ಐ ವಿಲ್ ಬಿ ಡೂಯಿಂಗ್ ಡೈಲಿ ಪ್ರೊಟೆಕ್ಷನ್ಸ್ ರಿಚುವಲ್ಸ್ ಫಾರ್ ಯು, ಸೊ ದಟ್ ಪ್ರೇಯರ್ಸ್ ಫಾರ್ ಯು. ನಿಮಗೆ ಡೈಲಿ ಏಂಜಲ್ಸ್ ಮಾರ್ಗದರ್ಶನ ಸಿಗಬೇಕು, ಪ್ರೊಟೆಕ್ಷನ್ ಸಿಗಬೇಕು, ಪಾಸಿಟಿವ್ ಎನರ್ಜಿ ಸಿಗಬೇಕು ಅನ್ನೋ ಒಂದು ಪ್ರಾರ್ಥನೆಗೆ ಜಾಯ್ನ್ ಆಗಬೇಕು ಅಂದರೆ ನನ್ನ ಚಾನಲ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ತುಂಬಾ ಮಿನಿಮಮ್ ಇಟ್ಟಿದ್ದೀನಿ, ಸೊ ದಟ್ ಎವ್ರಿಬಡಿ ಕ್ಯಾನ್ ಜಾಯ್ನ್ ಆ್ಯಂಡ್ ಗೆಟ್ ದಿಸ್ ಬೆನಿಫಿಟ್ ಅಂತ. ಸೊ ನೀವು ಜಾಯ್ನ್ ಆಗ್ಬೋದು. ಇದರಿಂದ ನಿಮಗೆ ಕಂಪ್ಲೀಟ್ಲಿ ಲೈಫ್ ಚೇಂಜ್ ಆಗುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಸೀಯಿಂಗ್ ದಟ್ ಪಾಸಿಟಿವಿಟಿ, ಪಾಸಿಟಿವ್ ಚೇಂಜ್. ಯಾರೋ ನಿಮ್ಗೆ ಗೈಡ್ ಮಾಡ್ತಿದ್ದಾರೆ, ಯಾರೋ ನಿಮ್ಗೆ ಗಾರ್ಡ್ ಮಾಡ್ತಾ ಇದ್ದಾರೆ, ಯಾರೋ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿದ್ರೆ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇದೆ, ನಿಮ್ಗೆ ಮೆಸೇಜ್ ಸಿಗ್ತಾ ಇದೆ, ತುಂಬ ಆ್ಯಕ್ಟಿವ್ ಆಗಿ ನಿಮಗೆ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ ನಿಮಗೆ ತಿಳಿಯುತ್ತೆ. ಬಿಕಾಸ್ ಯು ಆರ್ ವಿಲ್ಲಿಂಗ್, ಯು ಆರ್ ರೆಡಿ ಟು ರಿಸೀವ್ ದ ಎನರ್ಜಿ. ಅದಕ್ಕೆ ನೀವು ಈ ಒಂದು ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ತಿದ್ದೀರಾ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ಪ್ರೇಯಿಂಗ್ ಫಾರ್ ಯು. ನಿಮಗೋಸ್ಕರ ನಾನು ಪ್ರೇ ಮಾಡ್ತಾ ಇದ್ದೀನಿ. ಸೊ ದಟ್ ಏಂಜಲ್ಸ್ ವಿಲ್ ಕನೆಕ್ಟ್ ವಿತ್ ಯು. ಬಿಕಾಸ್ ನಾವು ಕೇಳೋವರೆಗೂ ಏಂಜಲ್ಸು ಅವ್ರಾಗ ಅವ್ರು ಬರೋದಿಲ್ಲ. ಆ್ಯಂಡ್ ಯಾವ ಸಮಯದಲ್ಲಿ ಹೇಗೆ ಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ನಿಮ್ಗೆ ಏಂಜಲ್ಸ್ ಯಾವಾಗಲೂ ಗೈಡ್ ಮಾಡ್ತಾ ಇರ್ತಾರೆ, ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ಗಾರ್ಡ್ ಮಾಡ್ತಾ ಇರ್ತಾರೆ. ಸೊ ಅಗೇನ್ ದಿಸ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಎನರ್ಜಿ. ಸೊ ಆಲ್ ದ ಕ್ವೀನ್ಸ್, ಆಲ್ ದ ವುಮೆನ್ಸ್ ಒಂದು ಪವರ್ಫುಲ್ ಎನರ್ಜಿಗೆ ಬರ್ತೀರಾ, ಸ್ಟ್ರಾಂಗ್ ಎನರ್ಜಿಗೆ ಬರ್ತೀರಾ. ಸೊ ಇವಾಗ ಟೋಟಲಿ ಅಪೋಸಿಟ್ ಎನರ್ಜಿನಲ್ಲಿದ್ದೀರಾ. ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ಅದನ್ನು ನೀವು ನೋಡ್ಬೋದು. ಮರಿಬೇಡಿ, ನಂಬರ್ 8 ಎನರ್ಜಿ ಬನ್ನಿ. ಸೊ ದಟ್ ಯು ಕ್ಯಾನ್ ರೆಸ್ಟ್ ಪೀಸ್ಫುಲಿ ಆ್ಯಂಡ್ ಯು ಕ್ಯಾನ್ ಸ್ಲೀಪ್ ಪೀಸ್ಫುಲಿ. ಬಿಕಾಸ್ ಎಷ್ಟೋ ದಿನಗಳಾಗಿದೆ ನಿಮಗೆ ನಿದ್ದೆ ಇಲ್ಲ, ವರಿ, ಟೆನ್ಷನ್ಸು ಇದೇ ಇದರಲ್ಲಿ ಇದ್ಬಿಟ್ಟಿದ್ದೀರಾ. ಒಂದು ಕಡೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಟೆನ್ಷನ್ಸು, ನಾಳೆ ಏನಾಗುತ್ತೆ, ಅಥವಾ ಈ ರಿಲೇಷನ್ಶಿಪ್ ಏನಾಗುತ್ತೆ, ಈ ಹೆಲ್ತ್ ಏನಾಗುತ್ತೆ, ಈ ಫೈನಾನ್ಷಿಯಲ್ ಸಿಚುಯೇಷನ್ ಯಾವಾಗ ಸಾಲ್ವ್ ಆಗುತ್ತೆ, ಇದೇ ಯೋಚನೆಯಲ್ಲಿ ಕೊರಗ್ತಾ ಇದ್ದೀರಾ, ನೋವಿನಲ್ಲಿದ್ದೀರಾ. ಸೊ ಯು ವಿಲ್ ಗೆಟ್ ಎ ಗುಡ್ ಪೀಸ್ಫುಲ್ ಸ್ಲೀಪ್, ಪೀಸ್ಫುಲ್ ಹ್ಯಾಪಿ ಸ್ಲೀಪ್. ಓಕೆ ಫ್ರೆಂಡ್ಸ್, ಸೊ ಇದು ಇವತ್ತಿನ ರೀಡಿಂಗ್. ಐ ಹೋಪ್ ನೀವು ಎನರ್ಜಿನ ಕ್ಲೇಮ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ಲೈಕ್ ಮಾಡೋದ, ಮತ್ತು 8 ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಿಮ್ಮ ವರ್ಕ್ ಇನ್ನೂ ಫಾಸ್ಟ್ ಫಾರ್ವರ್ಡ್ ಆಗುತ್ತೆ. ಮಲ್ಟಿಪಲ್ ಟೈಮ್ಸಲ್ಲಿ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಅಂದರೆ ಏನಾದರೂ ಮಾನಿಟರಿ ಹಣದ ಇದು ಮಾಡ್ತಿದ್ರೆ ನಿಮಗೆ ಮಲ್ಟಿಪಲ್ ಟೈಮ್ಸಲ್ಲಿ ವಾಪಸ್ ಬರುತ್ತೆ. ಆ್ಯಂಡ್ ನೀವು
ಯುನೋ 8 ಪೀಪಲ್ಗೆ ನೀವು ಶೇರ್ ಮಾಡೋದ್ರಿಂದ 8 ಜನರಿಗೆ ಈ ಒಂದು ಹೈ ಪಾಸಿಟಿವ್ ಎನರ್ಜಿ ನಾವು ಶೇರ್ ಮಾಡ್ತಾ ಇದ್ದೀರಾ, ಅವ್ರನ್ನ ಆ ನೋವಿಂದ ತೊಗೊಂಬರ್ತಾ ಇದ್ದೀರಾ. ಲೈಕ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಆದರೆ ನೀವು ಇದನ್ನು ಶೇರ್ ಮಾಡೋದ್ರಿಂದ ಕೂಡ ನಿಮಗೆ ಅಷ್ಟೇ ಒಳ್ಳೆ ಬೆನಿಫಿಟ್ ಸಿಕ್ಕತ್ತೆ. ಮರಿಬೇಡಿ 8 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.